ತುಂಬ ದಿನ ಆಗಿತ್ತು ಮೂವಿಗಳನ್ನ ನೋಡಿ, ಅದರಿಂದ ರಿವ್ಯೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ರೀಸೆಂಟಾಗಿ ಒಂದು ನ್ಯೂಸ್ ಬಂತು, ಡ್ರ್ಯಾಗನ್ ಅಂತಕ್ಕಂಥ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿಕೊಂಡು ಪಾಸಿಟಿವ್ ಟಾಕ್ ಬರ್ತಿದೆ ಅಂತ. ಒಂದು ಸಲ ಮೂವಿ ನೋಡೋಣ ಅಂತ ನೋಡಿದೆ. ನೋಡಿದ್ಮೇಲೆ ನನಗೆ ಏನೇನು ಅನಿಸ್ತು ಅಂತ ಹೇಳ್ತೀನಿ ಬನ್ನಿ. ಡ್ರ್ಯಾಗನ್ ಈ ಮೂವಿಯ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ಡಿ ರಾಘವನ್ ಕ್ಲಾಸ್ ಟಾಪರ್ ಆಗಿ ಮೆಡಲ್ ತೊಗೊಂಡಾದ್ಮೇಲೆ ಹೋಗಿ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತಾರೆ. ಬಟ್ ಆ ಹುಡುಗಿ ಕಾರಣಗಳನ್ನ ಕೊಟ್ಟು ಇವನ್ನ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಾದ್ಮೇಲೆ ಡಿ ರಾಘವನ್ ಡ್ರ್ಯಾಗನ್ ಆಗಿ ಬದಲಾಗ್ತಾರೆ. ಡ್ರ್ಯಾಗನ್ ಆಗಿ ಬದಲಾದ್ಮೇಲೆ ಕಾಲೇಜಲ್ಲಿ 48 ಸಬ್ಜೆಕ್ಟ್ಗಳನ್ನ 48 ಪೇಪರ್ಸ್ಗಳನ್ನ ಉಳಿಸ್ಕೊಂಡಿರ್ತಾರೆ. ಆಗ ಕಾಲೇಜ್ ಕಡೆಯಿಂದ ಒಂದು ಚಾನ್ಸ್ ಕೊಡ್ತಾರೆ, ನೀವು ಕ್ಲಿಯರ್ ಮಾಡ್ಕೋ, ಇನ್ನೂ ಟೈಮ್ ಇದೆ ಅಂತ. ಆದರೆ ಅವರು ಕಾಲೇಜು ಬೇಡ, ನಿಮ್ಮ ಸಬ್ಜೆಕ್ಟು ಬೇಡ ಅಂತ ಕಾಲೇಜ್ನ ಬಿಟ್ಟು ಬರ್ತಾರೆ. ಬಂದಾದಮೇಲೆ ಕೆಲವೊಂದು ಸಿಚುವೇಶನ್ಗಳು ಎದುರಾಗಿ ಮತ್ತೆ ಅವ್ರು ಅದೇ ಕಾಲೇಜ್ ಸೇರಿಕೊಂಡು ಉಳಿದಿರ್ತಕ್ಕಂಥ ಬೇರೆ 3 ತಿಂಗಳಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ. ಅವರು ಎಲ್ಲ ಸಬ್ಜೆಕ್ಟ್ಗಳನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರಿಗೆ ಮತ್ತೆ ಕಾಲೇಜ್ ಸೇರ್ಕೊಳ್ಳೋದಕ್ಕೆ ಏನು ರೀಸನ್, ಇದರ ಒನ್ಲೈನ್ ಸ್ಟೋರಿ ಅಂತ ಹೇಳ್ಬೋದು. ಇದನ್ನೆಲ್ಲ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ ಅಂದರೆ OTT ರಿಲೀಸ್ ಆದಮೇಲೆ ಕೂಡ ಮೂವಿನ ನೋಡಿ. ಇನ್ನು ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ, ಫಸ್ಟು ರೈಟಿಂಗ್ ಬಗ್ಗೆ ಮಾತಾಡಬೇಕು. ಈ ಚಿತ್ರದಲ್ಲಿ ತುಂಬ ಪ್ರಾಪರಾಗಿ ಬರ್ಕೊಂಡಿದ್ದಾರೆ ಇವರು. ಎಲ್ಲೂ ಕೂಡ ರೊಟೀನ್ ಎಲಿಮೆಂಟ್ಸ್ಗಳಿಲ್ಲ. ಒಳ್ಳೊಳ್ಳೆ ಟ್ವಿಸ್ಟು ಎಲ್ಲೆಲ್ಲಿ ಇಡಬೇಕು, ಒನ್ ಬೈ ಒನ್ ಆನ್ ಟೈಮ್, ಯಾವ ಟೈಮಲ್ಲಿ ಬರಬೇಕು ಆ ಟೈಮಲ್ಲಿ ಒನ್ ಬೈ ಒನ್ ಎಲ್ಲವೂ ನೋಡ್ತೇವೆ. ಎಲ್ಲಿ ಬೇಕು ಅಲ್ಲಿ ಯಾವುದನ್ನು ಬೇಕು ಅದನ್ನು ತುರುಕಿಲ್ಲ. ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಒನ್ ಬೈ ಒನ್ ಸರಿಯಾಗಿ ಸಿಗ್ತಾ ಇರ್ತವೆ. ಅದು ಕಾಮಿಡಿ ಟೈಮಿಂಗ್ ಜೊತೆ ಸಿಗ್ತಾ ಇರ್ತವೆ. ಸಖತ್ತಾಗಿ ಬರ್ಕೊಂಡಿದ್ದಾರೆ ಕಥೆನ. ಒಂದೊಳ್ಳೆ ಮೆಸೇಜನ್ನು ಯಾವ ರೀತಿ ಹೇಳ್ಬೋದು ಕಾಮಿಡಿ ರೂಪದಲ್ಲಿ ಅಂತ ಕರೆಕ್ಟಾಗಿ ಬರ್ಕೊಂಡಿದ್ದಾರೆ. ಎಲ್ಲೂ ಕೂಡ ರೈಟಿಂಗ್ ಡೌನ್ ಅಂತ ಹೇಳೋದಕ್ಕೆ ಆಗಲ್ಲ. ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಆ್ಯಕ್ಟಿಂಗ್ ವೈಸಿಗೆ ಬಂದರೂ ಕೂಡ ಎಲ್ಲರೂ ತುಂಬ ಅಂದರೆ ಎಲ್ಲೂ ಕೂಡ ಎಲ್ಲೂ ಡೌನ್ ಆಗಿಲ್ಲ, ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದರೆ ಕರೆಕ್ಟಾಗಿ ವರ್ಕ್ ಆಗಿದೆ ಈ ಮೂವಿಲಿ. ಆನ್ ಟೈಮ್ ಯಾವ ಪ್ಲೇಸ್ಮೆಂಟಲ್ಲಿ ಸ್ಕ್ರೀನ್ ಪ್ಲೇ ಇಡಬೇಕು ಆ ಟೈಮಲ್ಲಿ ಬ್ಲೆಂಡ್ ಮಾಡಿರೋದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಇಟ್ಟಿರ್ತಕ್ಕಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಅಂತ ಹೇಳೋದು. ಮೊದಲೇ ಹೇಳಿದ್ದೀನಿ, ಆನ್ ಟೈಮ್ ಯಾವಾಗ ಬೇಕಂದ್ರೆ ಅವಾಗ ಅಂತ ಹೇಳೋಕ್ಕಿಲ್ಲ. ಯಾವ ಟೈಮಿಂಗ್ಸಲ್ಲಿ ಅದು ಬರಬೇಕು ಆ ಟೈಮಿಂಗ್ಸಲ್ಲಿ ಮಾತ್ರ ಪ್ರಾಪ್ ಅಂತ ಬರ್ತಾ ಇರ್ತವೆ. ಅದು ಕಾಮಿಡಿ ಟೈಮಿಂಗ್ಸಲ್ಲಿ ಬರೋ ಇದ್ರಲ್ಲಂತೂ ತಡ್ಕೊಳಕ್ಕಾಗಲ್ಲ, ಬಿದ್ದು ಉಳ್ಳಾಡ್ಬಿಡ್ಬೋದು. ಆ ಥರ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಸಿಗ್ತವೆ. ಅದರಲ್ಲೂ ಪ್ರೀ ಇಂಟರ್ವಲ್ನಲ್ಲಿ ಸಿಗದೇ ಇರ್ತಕ್ಕಂಥ ಆ ಒಂದು ಟ್ವಿಸ್ಟ್, ಆ ಒಂದು ರೀಸನ್ ಏನು ರೀಸನ್ ಈ ಥರ ಆಯಿತು ಅನ್ನೋದು. ಅದರಲ್ಲೂ ಸಿಗರೇಟಿಂದ ಆ ಒಂದು ಟ್ವಿಸ್ಟು ಸ್ಟಾರ್ಟ್ ಆಗಿರೋದು ಜಸ್ಟು ತಡ್ಕೊಳಕ್ಕಾಗದೆ ನಗದೆ ಉಳ್ಳಾಡಿಬಿಟ್ಟೆ ನಾನಂತೂ. ಅದರಿಂದ ಆಗಿರೋದ್ರಿಂದ ಆ ಒಂದು ಪ್ರೀ ಇಂಟರ್ವಲ್ನಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಸಿಚುವೇಶನ್ ಇಂಟರ್ವಲ್ಗೆ ಮತ್ತು ಸೆಕೆಂಡ್ ಹಾಫ್ಗೆ ಒಳ್ಳೆ ಪುಷ್ ಕೊಡ್ತು, ಒಳ್ಳೆ ಕಿಕ್ ಕೊಡ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅದನ್ನು ಬರ್ಕೊಂಡಿದ್ದಾರೆ. ಇನ್ನು ಇದರಲ್ಲಿ ನೆಗೆಟಿವ್ ಅಂತ ಏನು ಹೇಳೋದಕ್ಕಾಗಲ್ಲ ಮೂವಿಲಿ. ಯಾಕೆಂದರೆ 90% ಪಾಸಿಟಿವ್, 90 ಅಂತ ಹೇಳೋದಕ್ಕಿಂತ ಮ್ಯಾಕ್ಸಿಮಮ್ ಪಾಸಿಟಿವ್ಸೇ ಇರೋದು ಈ ಫಿಲಮಲ್ಲಿ. ಕೆಲವೊಂದು ಸನ್ನಿವೇಶಗಳು ಸ್ವಲ್ಪ ಮೂವಿ ಗ್ರಾಫಲ್ಲಿ ಡೌನ್ ಆಗಿದ್ರು ಕೂಡ ಹಿಂದೆ ನಡೆದಿರ್ತಕ್ಕಂಥದ್ದು ಅಥವಾ ಮುಂದೆ ನಡೆದಿರ್ತಕ್ಕಂಥ ಸಿಚುವೇಶನ್ಗಳು ಅದನ್ನು ಬ್ಯಾಲೆನ್ಸ್ ಮಾಡಿರ್ತವೆ ಅಂತ ಹೇಳ್ಬೋದು. ಅದರಿಂದಾಗಿ ಇದರಲ್ಲಿ ನೆಗೆಟಿವ್ಸ್ ಅಂತ ಏನೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ಪಾಸಿಟಿವ್ಸ್ ಅಂತಲೇ ಇರೋದು. ಕಾಮಿಡಿ ಒಂದೇ ಇದೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಕಾಮಿಡಿನೂ ಮೀರಿದೊಂದು ಎಮೋಷ್ನಲ್ ಕನೆಕ್ಷನ್ ಇದೆ. ಅದರಲ್ಲೂ ಡ್ರ್ಯಾಗನ್ ಅವ್ರ ತಂದೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಕಣ್ಣು ಫಿಲ್ ಆಗೋ ಲೆವೆಲ್ಗೆ ನೀವು ಕನೆಕ್ಟ್ ಆಗ್ತೀರಾ ಮೂವಿ ಕ್ಲೈಮ್ಯಾಕ್ಸಲ್ಲಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಗ್ತೀರಾ, ಅದರಲ್ಲಿ ನೋ ಡೌಟ್. ಆ ಥರ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಆ ಥರ ಒಂದು ರೈಟಿಂಗ್ ಆಗಿರ್ಬೋದು ಮೂವಿಲಿದೆ. ಒಂದು ಆಲ್ ಓವರ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಫ್ರೆಂಡ್ಸ್ ಕೂತ್ಕೊಂಡು ನೋಡ್ಬೋದು. ಆ ಥರ ಒಂದು ಫಿಲಮ್. ಯಾರಾದರೂ ಥಿಯೇಟ್ರಲ್ಲಿ ಈ ಚಿತ್ರನ ಮಿಸ್ ಮಾಡ್ಕೊಂಡಿದ್ರೆ OTT ರಿಲೀಸ್ ಆದಮೇಲೆ ಆದರೂ ಕೂಡ ನೋಡಿ, ಮಿಸ್ ಮಾಡಬೇಡಿ. ಇಲ್ಲ ಇನ್ನೂ ಥಿಯೇಟ್ರಲ್ಲಿ ರನ್ ಆಗ್ತಾಯಿದ್ರೆ ಈ ಇನ್ಫಾರ್ಮೇಷನ್ ತೊಗೊಂಡು ಮಿಸ್ ಮಾಡದೆ ನೋಡಿ. ತುಂಬ ಚೆನ್ನಾಗಿದೆ ಮೂವಿ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ.